ಇರ್ರೆಗ್ಯುಲರ್ ಪೀರಿಯಡ್ಸ್ ಬೇಗ ಆಗೋದು, ಪೀರಿಯಡ್ಸ್ ಲೇಟ್ ಆಗೋದು, PCOD, PCOS ಈ ಥರ ಸಮಸ್ಯೆ ಇದೆ ಅಲ್ವಾ. ಇದ್ರ ಮೆಕ್ಯಾನಿಸಮ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಬಾಡಿಲಿ 2 ಹಾರ್ಮೋನ್ ಇದೆ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಅಂತ. ಇವೆರಡು ನಾರ್ಮಲ್ ರೇಂಜಲ್ಲಿ ನಿಮ್ಮ ಬಾಡಿಲಿ ಇದ್ದರೆ ಅದು ನಾರ್ಮಲ್ ಪೀರಿಯಡ್ಸ್ ಆಗುತ್ತೆ. 28ರಿಂದ 30 ದಿನದಲ್ಲಿ ನಿಮ್ಮ ಪೀರಿಯಡ್ಸ್ ಆಗುತ್ತೆ. ಇದರಲ್ಲಿ ಏನಾದ್ರು ವೇರಿ ಆದರೆ ಈಸ್ಟ್ರೋಜನ್ ಜಾಸ್ತಿ ಆಗ್ಬೋದು, ಪ್ರೊಜೆಸ್ಟರಾನ್ ಕಮ್ಮಿ ಆಗ್ಬೋದು, ಆಗ ನಿಮಗೆ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ನಿಮ್ಮ ಬಾಡಿಲಿ ಈಸ್ಟ್ರೋಜನ್ ಲೆವೆಲ್ ಏನಾದ್ರು ಜಾಸ್ತಿ ಆದರೆ ನಿಮ್ಮ ಪೀರಿಯಡ್ಸು ತುಂಬ ಲೇಟ್ ಆಗುತ್ತೆ, 30 ದಿನಕ್ಕಿಂತ ಜಾಸ್ತಿ ಆಗೋದಾಗಿರ್ಬೋದು. ನಿಮ್ಮ ಬಾಡಿಲಿ ಪ್ರೊಜೆಸ್ಟರಾನ್ ಏನಾದ್ರು ಕಮ್ಮಿ ಆದರೆ ಪೀರಿಯಡ್ಸು ಬೇಗ ಆಗುತ್ತೆ, 20 ದಿನಕ್ಕಿಂತ ಕಮ್ಮಿ ಆಗ್ಬೋದು. ನಿಮ್ಮ ಪೀರಿಯಡ್ಸು ಎಷ್ಟು ದಿನಗಳ ಮಧ್ಯೆ ಇರಬೇಕಂದ್ರೆ 20ರಿಂದ 40 ದಿನಗಳ ಮಧ್ಯೆ ಇರಬೇಕು. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ T3 T4 ಅದು ವೇರಿಯೇಷನ್ ಆಗೋದ್ರಿಂದ ಕೂಡ ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಆಂಡ್ರೋಜನ್ ಅಂತ, ಇದು ಮೇಲ್ ಹಾರ್ಮೋನ್ ಅಂತ ಕರಿತೀವಿ. ಇದೇನಾದ್ರು ನಿಮ್ಮ ಬಾಡಿಲಿ ಜಾಸ್ತಿ ಆದರೆ ನಿಮ್ಮ ಪೀರಿಯಡ್ಸ್ ಸ್ಟಾಪ್ ಆಗ್ಬೋದು, ಪೀರಿಯಡ್ಸ್ ಲೇಟ್ ಆಗ್ಬೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಮುಖದಲ್ಲಿ ಏರ್ ಆಗಿರ್ಬೋದು, ಮೀಸೆ ಬರೋದಾಗಿರ್ಬೋದು, ಈ ಥರ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುತ್ತೆ. ಈ ಕಂಡೀಷನ್ಸ್ಗಳೆಲ್ಲ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಬಾಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದ್ದಾಗ ಬರುತ್ತೆ. ಇನ್ಸುಲಿನ್ ರೆಸಿಸ್ಟೆಂಟ್ ಆಗೋಕ್ಕೆ ಏನು ಕಾರಣ? ನೀವು ಜಾಸ್ತಿ ಶುಗರ್ ತೊಗೊಳ್ಳೋದಾಗಿರ್ಬೋದು, ಕಾರ್ಬೋಹೈಡ್ರೇಟ್ ತಗೊಳ್ಳೋದಾಗಿರ್ಬೋದು, ಮತ್ತು ನಿಮ್ಮ ಬ್ಯಾಡ್ ಲೈಫ್ ಸ್ಟೈಲ್ ಅಂತ ಅಂದರೆ ಊಟ ಸರಿಯಾಗಿ ಮಾಡದೇ ಇರೋದಾಗಿರ್ಬೋದು, ಸರಿಯಾದ ಸಮಯಕ್ಕೆ ಮಲಗದೇ ಇರೋದಾಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮ ಬಾಡಿಗೆ ನಿದ್ದೆ ಕೊಡದೇ ಇರೋದಾಗಿರ್ಬೋದು, ಮತ್ತು ಸ್ಟ್ರೆಸ್ ತೊಗೊಳ್ಳೋದಾಗಿರ್ಬೋದು, ಈ ಥರ ತೊಂದರೆಗಳಿಂದ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಇದಕ್ಕೆ ನಾವು ಪರಿಹಾರ ಏನು ಮಾಡ್ಬೋದು? ನಿಮ್ಮ ಹೈಟಿಗೆ ತಕ್ಕಂಗೆ ನಿಮಗೆ ಎಷ್ಟು ವೆಯ್ಟ್ ಬೇಕೋ ಅದನ್ನು ನೋಡ್ಕೊಳ್ಳಿ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೋ ಶುಗರ್, ಲೋ ಕಾರ್ಬೋಹೈಡ್ರೇಟ್, ಹೈ ಫೈಬರ್ ಫುಡ್ನ ತೊಗೋಬೇಕು, ಮತ್ತು 7 ಅವರ್ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಬೇಕು, ಮತ್ತು ಈ ಆಸನಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.